ನಿಮ್ಮ ಪದ್ಯಭಾಗದ 13ನೇ ಪದ್ಯವಾದಂತಹ ಹೊಲಿಗೆ ಯಂತ್ರದ ಹಮ್ಮಿ ಪದ್ಯಭಾಗವನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಪ್ರಸ್ತುತ ಈ ಕವಿತೆಯನ್ನು ಆರಿಫ್ ರಾಜಾ ಅವರು ಬರೆದಿರುವಂತಹ ಜಂಗಮ ಫಕೀರನ ಜೋಳಿಗೆ ಎಂಬ ಕವಿತಾ ಸಂಕಲನದಿಂದ ಪ್ರಸ್ತುತ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆರಿಫ್ ರಾಜಾ ಅವರು ಪ್ರಸ್ತುತ ಈ ಕವಿತೆಯಲ್ಲಿ ತಾಯಿಯ ಗುಣಗಳನ್ನು, ತಾಯಿಯ ಮಹತ್ವವನ್ನು, ತಾಯಿಯ ಶಕ್ತಿ ಸಾಮರ್ಥ್ಯವನ್ನು, ಒಂದು ಕುಟುಂಬವನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುವಂತಹ ಅವಳ ಉತ್ತಮವಾದಂತಹ ಗುಣಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ತಾಯಿ ಅನ್ನುವಂತಹ ಜೀವಕ್ಕೆ ಈ ಸಮಾಜದಲ್ಲಿ, ಈ ಬದುಕಿನಲ್ಲಿ ಬಹಳ ವಿಶಿಷ್ಟವಾದಂತಹ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತೇವೆ, ತಾಯಿಗಿಂತ ಬಂಧುವಿಲ್ಲ ಅಂತೇವೆ, ಮಾತೃ ದೇವೋಭವ ಅಂತ ಕರೀತೇವೆ. ಅಂದ್ರೆ ತಾಯಿಗೆ ಎಲ್ಲ ಮಹತ್ತರವಾದಂತಹ ಎತ್ತರವಾದಂತಹ ಸ್ಥಾನಮಾನಗಳನ್ನು ಕೊಟ್ಟು ತಾಯಿಯನ್ನು ನೋಡುತ್ತಾ, ತಾಯಿಯನ್ನು ಗೌರವಿಸುತ್ತಾ ನಾವು ಬಂದಿದ್ದೇವೆ. ಅಂತಹ ತಾಯಿಯ ಗುಣಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ನಾವು ನೋಡಬಹುದು. ತಾಯಿ ಅನ್ನುವಂತಹ ಆ ಜೀವ ಈ ಸಮಾಜದಲ್ಲಿ, ಅದು ಮನುಷ್ಯರ ವಿಚಾರದಲ್ಲಿ ಆದರೂ ಆಗಬಹುದು, ಪ್ರಾಣಿಗಳ ವಿಚಾರದಲ್ಲಿ ಆದರೂ ಆಗಬಹುದು, ಆ ತಾಯಿ ಪೊರೆಯುವಂತಹ, ಕಾಪಾಡುವಂತಹ, ರಕ್ಷಿಸುವಂತಹ ಗುಣಗಳನ್ನು ಒಳಗೊಂಡಿರುತ್ತಾಳೆ. ತನ್ನ ಮಕ್ಕಳಿಗೆ ಏನೇ ಕಷ್ಟಗಳು ಬಂದರೂ ಕೂಡ ಆ ಎಲ್ಲ ಕಷ್ಟಗಳನ್ನು ನಿವಾರಿಸುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಜನಪದ ಸಾಹಿತ್ಯದಲ್ಲಿ ಒಂದು ಪದ್ಯ ಹೀಗಿದೆ: ಬಡತನ ನನಗಿರಲಿ, ಬಾಳುವೆ ಮಕ್ಕಳಿಗಿರಲಿ ಅಂತ ತಾಯಿ ಹೇಳ್ತಾಳೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆ ಎಲ್ಲ ಕಷ್ಟಗಳನ್ನು ದೇವರೇ ನನಗೆ ಕೊಡು, ನನ್ನ ಮಕ್ಕಳಿಗೆ ಸುಖ ಸಂತೋಷವನ್ನು ಕೊಡು, ನೆಮ್ಮದಿಯನ್ನು ಕೊಡು ಅಂತ ಹೇಳ್ತಾಳೆ. ಹೀಗೆ ಮಕ್ಕಳ ವಿಚಾರದಲ್ಲಿ ಭಾವಿಸುವಂತಹ, ಮಕ್ಕಳ ವಿಚಾರದಲ್ಲಿ ಯೋಚಿಸುವಂತಹ ಏಕೈಕ ಜೀವ ಅಂತ ಹೇಳಿದ್ರೆ ಅದು ತಾಯಿ ಅಂತ. ತಾಯಿ ಮಕ್ಕಳ ಎಲ್ಲಾ ಕಷ್ಟಗಳನ್ನು ಹೋಗಲಾಡಿಸುವುದಕ್ಕೆ ಸತತವಾಗಿ, ನಿರಂತರವಾಗಿ ಪ್ರಯತ್ನವನ್ನು ಮಾಡುತ್ತಾಳೆ. ತನ್ನ ಇಡೀ ಜೀವಮಾನವನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಮುಡುಪಾಗಿಡುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಜನಪದ ಸಾಹಿತ್ಯದಲ್ಲಿ ಹೇಳುವಂತಹ ಮಾತು, ಆಚಾರ ಕರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ತಾಯಿ ಮಕ್ಕಳ ವಿಚಾರದಲ್ಲಿ ಅಂದ್ಕೊಳ್ತಾರೆ. ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಮಕ್ಕಳು ನನ್ನ ಮಕ್ಕಳಾಗಬೇಕು ಅಂತ ತಾಯಿ ಅಂದ್ಕೊಳ್ತಾರೆ. ಹಾಗಾಗಿ ಮಕ್ಕಳು ತಾಯಿಗೆ ಎಂಥವರಾಗಿದ್ರೂ ಕೂಡ, ಕಪ್ಪಿರಲಿ, ಗುರುಳನಿರಲಿ, ಕುಂಟನಿರಲಿ, ಏನೇ ಇದ್ರೂ ಕೂಡ ಆ ಮಕ್ಕಳು ಆ ತಾಯಿಗೆ ಚಿನ್ನ ಬಂಗಾರವೇ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಹೇಳ್ತೇವೆ. ಹೀಗೆ ತಾಯಿ ತನ್ನ ಮಕ್ಕಳ ವಿಚಾರದಲ್ಲಿ ಅತಿಯಾದ ಪ್ರೀತಿಯನ್ನ, ಮಮಕಾರವನ್ನ ಬೆಳೆಸ್ಕೊಂಡಿರ್ತಾಳೆ. ಅಂತಹ ತಾಯಿಯನ್ನ ನಾವು ಗೌರವಿಸುವಂತಹ, ಬೆಲೆ ಕೊಡುವಂತಹ, ಆ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವುದನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಆರಿಫ್ ರಾಜಾ ಅವರು ತಾಯಿಯ ಗುಣಗಳನ್ನು
ತಿಳಿಸ್ತಾ ಹೋಗ್ತಾರೆ. ಇದರ ಜೊತೆಗೆ ಇಲ್ಲಿ ಬರುವಂತಹ ರೂಪಕ ಹೊಲಿಗೆ ಯಂತ್ರ. ತಾಯಿ ಹೊಲಿಗೆ ಯಂತ್ರದ ಕೆಲಸವನ್ನ ಮಾಡುತ್ತಾ ಇಡೀ ಕುಟುಂಬವನ್ನ ನಿರ್ವಹಿಸುವಂತಹ, ಇಡೀ ಕುಟುಂಬವನ್ನ ಸಾಕುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾಳೆ. ಒಂದು ಕಡೆ ಮಕ್ಕಳನ್ನ ಸಾಕಬೇಕಾಗಿರುವಂತಹ ಜವಾಬ್ದಾರಿ, ಮಕ್ಕಳನ್ನ ಸಾಕಬೇಕಾದ್ರೆ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ. ಆ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಆ ತಾಯಿಗಿರುವ ಕಾರಣದಿಂದಾಗಿ ಅವಳು ಹೊಲಿಗೆ ಯಂತ್ರದ ಕೆಲಸವನ್ನ ಮಾಡ್ತಿದ್ದಾಳೆ. ಅಂದ್ರೆ ಒಬ್ಬ ದರ್ಜಿಯಾಗಿ ಕೆಲಸವನ್ನ, ಬಟ್ಟೆ ಹೊಲಿಯುವಂತಹ ಕೆಲಸವನ್ನ ಆ ತಾಯಿ ಮಾಡ್ತಿದ್ದಾಳೆ. ಹೀಗೆ ಆ ಬಟ್ಟೆ ಹೊಲಿಯುವಂತಹ ಕೆಲಸವನ್ನ ಮಾಡುತ್ತಾ ಮಕ್ಕಳನ್ನೂ ಕೂಡ ಪ್ರೀತಿಯಿಂದ ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ತಲೆ ಎತ್ತಿ ಬದುಕುವಂತೆ ಸಾಕುವಂತಹ ಎರಡೂ ಕೆಲಸಗಳನ್ನು ಸಮಸಮವಾಗಿ ತಾಯಿ ಹೇಗೆ ಮಾಡಿಕೊಂಡು ಹೋಗ್ತಾಳೆ ಅನ್ನುವುದನ್ನ ಪ್ರಸ್ತುತ ಈ ಕವಿತೆಯಲ್ಲಿ ಆರಿಫ್ ರಾಜ ಅವರು ಹೀಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪದ್ಯವನ್ನ ನೋಡೋಣ. ಪದ್ಯ 13, ಹೊಲಿಗೆ ಯಂತ್ರದ ಅಮ್ಮಿ, ಆರಿಫ್ ರಾಜ. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸುವ ಹಮ್ಮಿ ತುಂಡು ತುಂಡು ಸೇರಿಸಿ ಹೊಲಿದು ಒಂದು ಮಾಡುತ್ತಾಳೆ. ಒಂದು ಕೈಯಲ್ಲಿ ಕತ್ತರಿ ಮುಖವಾಡ ಒಡೆದು ಬಯಲಾಗಲು, ಮತ್ತೊಂದು ಕೈಯಲ್ಲಿ ಸೂಜಿ ಲೋಕದ ಮಾನ ಕಾಪಾಡಲು. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು, ಬಟ್ಟೆಗಳ ಗಡಿಯನ್ನ ಕೊರೆದು ಕತ್ತರಿಸಿ ಹಾಕಿ. ಒಂದು ದರ್ಜಿಗೆ, ಟೈಲರ್ ಅಂತ ನಾವೇನು ಕರಿತೀವಿ, ಅವರಿಗೆ ನಾವು ಒಂದು ವಿಶಾಲವಾದಂತಹ ಬಟ್ಟೆಯನ್ನ ತೆಗೆದುಕೊಂಡು ಹೋಗಿ ಕೊಡ್ತೀವಿ. ಅದರ ಜೊತೆಯಲ್ಲಿ ಅಳತೆಯನ್ನು ಕೂಡ ಕೊಡ್ತೀವಿ. ನನಗೆ ಈ ಬಟ್ಟೆಯನ್ನ ಹೀಗೆ ಹೊಲಿದು ಕೊಡಬೇಕು ಅಂತ ಹೇಳಿ ಅಳತೆಯನ್ನು ಕೊಟ್ಟು ಒಂದು ವಿಶಾಲವಾದಂತಹ, ಉದ್ದವಾದಂತಹ, ಒಂದು ಅಗಲವಾದಂತಹ ಬಟ್ಟೆಯನ್ನ ದರ್ಜಿಯ ಕೈಗೆ ಕೊಡ್ತೀವಿ. ದರ್ಜಿ ಏನ್ ಮಾಡ್ತಾರೆ, ಯಾವ ಯಾವ ಭಾಗಕ್ಕೆ ಎಷ್ಟೆಷ್ಟು ಬಟ್ಟೆ ಬೇಕೋ ಅಷ್ಟನ್ನ ಸರಿಯಾದ ರೀತಿಯಲ್ಲಿ ಕತ್ತರಿಸಿ ಬೇಕಾದ ಬಟ್ಟೆಗಳನ್ನ ಒಂದು ಕಡೆ ಇರಿಸಿಕೊಂಡು ಬೇಡವಾದಂತಹ ಬಟ್ಟೆಗಳನ್ನ, ಕತ್ತರಿಸಿದಂತಹ ಬಟ್ಟೆಗಳನ್ನ ಕೆಳಗೆ ಬಿಸಾಕುತ್ತಾ, ಬುಟ್ಟಿಗೆ ಹಾಕುತ್ತಾ, ಜೋಡಿಸಿಕೊಂಡಂತಹ ಮೊದಲೇ ಕತ್ತರಿಸಿಟ್ಟುಕೊಂಡಿದ್ದಂತಹ ಆ ಬಟ್ಟೆಗಳನ್ನ ಒಂದೊಂದಾಗಿ ಒಂದೊಂದಾಗಿ ಜೋಡಿಸುವ ಕೆಲಸವನ್ನ ಮಾಡ್ತಾರೆ. ಆ ಕತ್ತರಿಸಿರುವಂತಹ ಬಟ್ಟೆಗಳನ್ನ ಒಂದೊಂದಾಗಿ ಒಂದೊಂದು ತುಂಡು ತುಂಡುಗಳನ್ನ ಸೇರಿಸಿ ಅದಕ್ಕೊಂದು ಆಕಾರವನ್ನು ಕೊಡ್ತಾರೆ. ನಿರಾಕಾರವಾಗಿರುವಂತಹ ಬಟ್ಟೆಗೆ ಆಕಾರವನ್ನು ಕೊಡ್ತಾಳೆ. ಆ ಆಕಾರವೇ ಮನುಷ್ಯನ ಬದುಕಿಗೆ ಸೌಂದರ್ಯವನ್ನು ತಂದುಕೊಡುತ್ತೆ. ಹೇಗೆ ಮಕ್ಕಳ ವಿಚಾರದಲ್ಲಿ ತಾಯಿ ರೊಟ್ಟಿಯನ್ನ ಪಾಲು ಮಾಡಿದ ಹಾಗೆ ತಾಯಿಗೆ ಗೊತ್ತು, ಒಂದು ಮನೆಯಲ್ಲಿ 6 ಜನ ಮಕ್ಕಳು 8 ಜನ ಮಕ್ಕಳು ಇದ್ದಾರೆ ಅಂದ್ರೆ ಯಾವ ಮಕ್ಕಳಿಗೆ ಎಷ್ಟೆಷ್ಟು ಆಹಾರವನ್ನು ಕೊಡಬೇಕು ಅನ್ನುವುದು ತಾಯಿಗೆ ಚೆನ್ನಾಗಿ ತಿಳಿದಿರುತ್ತೆ. ಯಾಕೆಂದ್ರೆ ಒಂದು ಮನೆಯಲ್ಲಿ ಅಷ್ಟೂ ಮಕ್ಕಳು ಒಂದೇ ವಯಸ್ಸಿನವರಾಗಿರೋದಿಲ್ಲ. ಒಬ್ಬ ತುಂಬಾ ದೊಡ್ಡವನಾಗಿದ್ರೆ ಒಬ್ಬ ತುಂಬಾ ಚಿಕ್ಕವನಿರ್ತಾನೆ. ಹಾಗಾಗಿ ತಾಯಿ ಏನ್ ಮಾಡ್ತಾಳೆ, ಚಿಕ್ಕವರಿಗೆ ಎಷ್ಟು ಆಹಾರವನ್ನು ಕೊಡಬೇಕೋ, ಎಷ್ಟು ರೊಟ್ಟಿಯನ್ನು ಕೊಡಬೇಕೋ ಅಷ್ಟೇ ಕೊಡ್ತಾಳೆ. ದೊಡ್ಡವನ ಹೊಟ್ಟೆ ತುಂಬುವುದಕ್ಕೆ ಎಷ್ಟು ರೊಟ್ಟಿಯನ್ನು ಕೊಡಬೇಕೋ ಅಷ್ಟೇ ರೊಟ್ಟಿಯನ್ನು ಕೊಡ್ತಾಳೆ. ಯಾರ್ಯಾರಿಗೆ ಎಷ್ಟೆಷ್ಟು ಆಹಾರ ಬೇಕು ಅನ್ನುವುದನ್ನು ಮನಗಂಡಂತ ಈ ತಾಯಿ ಎಲ್ಲರಿಗೂ ಹೊಟ್ಟೆ ತುಂಬುವ ಹಾಗೆ ಆಹಾರವನ್ನು ಕೊಟ್ಟು, ರೊಟ್ಟಿಯನ್ನು ಕೊಟ್ಟು ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾಡ್ತಾರೆ.
ಹಾಗೆ ಬಟ್ಟೆಯ ವಿಚಾರದಲ್ಲೂ ಕೂಡ ಒಂದು ವಿಶಾಲವಾದಂತಹ ಬಟ್ಟೆಯನ್ನ ತಂದುಕೊಟ್ಟಾಗ ಆ ಬಟ್ಟೆಯನ್ನ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕತ್ತರಿಸಿಕೊಳ್ತಾಳೆ ಮೊದಲಿಗೆ. ಯಾವ ಭಾಗಕ್ಕೆ ಎಷ್ಟು ಬಟ್ಟೆ ಬೇಕು ಅನ್ನುವುದನ್ನ ಅಳತೆಯ ಮೂಲಕ ಲೆಕ್ಕ ಹಾಕಿ ಅಷ್ಟನ್ನ ಸಮ ಪ್ರಮಾಣದಲ್ಲಿ ಕತ್ತರಿಸಿಕೊಳ್ತಾಳೆ. ಆ ಕತ್ತರಿಸಿಕೊಂಡಂತಹ ಬಟ್ಟೆಗಳಲ್ಲಿ ಬೇಕಾದದ್ದನ್ನು ಒಂದು ಕಡೆ, ಬೇಡವಾದದ್ದನ್ನು ಮತ್ತೊಂದು ಕಡೆಗೆ ಇಟ್ಕೊಳ್ತಾಳೆ. ಬೇಕಾದಂತಹ ಬಟ್ಟೆಗಳ ಆ ತುಂಡುಗಳನ್ನ ಒಂದೊಂದಾಗಿ ಯಾವುದನ್ನ ಎಲ್ಲಿಗೆ ಸೇರಿಸ್ಬೇಕೋ, ಯಾವುದಕ್ಕೆ ಹೊಂದಿಸ್ಬೇಕೋ ಅದನ್ನ ಜೊತೆ ಮಾಡ್ತಾ ಹೋಗ್ತಾಳೆ. ಹೀಗೆ ಜೊತೆ ಮಾಡುತ್ತಲೇ ಕತ್ತರಿಸಿರುವಂತಹ ಆ ತುಂಡು ಬಟ್ಟೆಗಳನ್ನ ಒಂದು ಮಾಡುತ್ತಾ ಅದಕ್ಕೆ ಒಂದು ಆಕಾರವನ್ನು ಕೊಡ್ತಾಳೆ, ಅದಕ್ಕೊಂದು ಸೌಂದರ್ಯವನ್ನು ಕೊಡ್ತಾಳೆ. ಹೀಗೆ ತಾಯಿ ಬಟ್ಟೆಯ ವಿಚಾರದಲ್ಲಿ ಮತ್ತು ಮಕ್ಕಳ ವಿಚಾರದಲ್ಲಿ ಒಂದೇ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾಳೆ. ಬಟ್ಟೆಯನ್ನ ಯಾವುದನ್ನ ಎಷ್ಟು ಹೇಗೆ ಕತ್ತರಿಸಬೇಕೋ ಹಾಗೆ ಕತ್ತರಿಸಿ ಅದಕ್ಕೊಂದು ಸೌಂದರ್ಯವನ್ನು ಕೊಡುವ ಹಾಗೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ಯಾರಿಗೆ ಎಷ್ಟು ಆಹಾರವನ್ನು ಕೊಡಬೇಕೋ ಅಷ್ಟು ಆಹಾರವನ್ನು ಕೊಟ್ಟು ಮಕ್ಕಳನ್ನು ಕೂಡ ಉತ್ತಮವಾಗಿ ಸಮಾಜದಲ್ಲಿ ಬೆಳೆಸ್ತಾ ಹೋಗ್ತಾರೆ. ಮಕ್ಕಳನ್ನ ಬೆಳೆಸುವ ಕಾರ್ಯ, ಬಟ್ಟೆಯನ್ನ ಹೊಲಿಯುವ ಕಾರ್ಯ, ಇವೆರಡರಲ್ಲಿಯೂ ಕೂಡ ಉತ್ತಮವಾದಂತಹ ಕೆಲಸವನ್ನ ತಾಯಿಯಾದಂತಹ ಈ ದರ್ಜಿ ಮಾಡುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಂತಹ ಈ ಕಾರ್ಯವನ್ನ ಮಾಡುವಂತಹ ಈ ತಾಯಿಯ ಕೈಯಲ್ಲಿ ಒಂದು ಕೈಯಲ್ಲಿ ಕತ್ತರಿ, ಮುಖವಾಡ ಒಡೆದು ಬಯಲಾಗಲು. ಮುಖವಾಡ ಅಂದ್ರೆ ನಾವು ಏನನ್ನ ಕರಿತೀವಿ? ಒಳಗೊಂದು ಹೊರಗೊಂದು ಗುಣಗಳನ್ನ ಇಟ್ಟುಕೊಂಡಿರುವಂತಹ ಸ್ವಭಾವವನ್ನ ಮುಖವಾಡ ಅಂತ ಕರೀತೇವೆ. ಅವ್ರು ನೋಡುವುದಕ್ಕೆ ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಕಾಣಿಸ್ತಾರೆ, ಅವರ ಒಳಗಿರುವಂತಹ ಗುಣಗಳೇ ಬೇರೆಯಾಗಿರುತ್ತೆ. ಇಂತಹ ಗುಣಗಳನ್ನ ಒಡೆದು ಬಯಲಾಗಿಸಲು, ದೂರಾಗಿಸಲು ಕತ್ತರಿಯನ್ನು ಬಳಸ್ತಾಳೆ. ಅಂತಹ ಗುಣಗಳನ್ನ ಮಕ್ಕಳಲ್ಲಿದ್ರೆ, ಅಂತಹ ಮುಖವಾಡದ ಗುಣಗಳು ಮಕ್ಕಳಲ್ಲಿ ಕಂಡ್ರೆ ಆ ಗುಣಗಳನ್ನ ಕತ್ತರಿ ಎಂಬ ಸಾಧನದ ಮೂಲಕ ಮಕ್ಕಳಿಂದ ದೂರ ಮಾಡ್ತಾರೆ. ಕತ್ತರಿಸಿ ಬಿಸಾಕುವಂತಹ ಆ ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನ ಬೆಳೆಸುವಂತಹ ಪ್ರಯತ್ನವನ್ನ ತಾಯಿ ಮಾಡ್ತಾಳೆ. ಹಾಗೆ ಮತ್ತೊಂದು ಕೈಯಲ್ಲಿ ಸೂಜಿ, ಒಂದು ಕತ್ತರಿಸಿ ಬಿಸಾಕುವಂತಹ ಸಾಧನವಾದರೆ ಮತ್ತೊಂದು ಎರಡು ಜೀವಗಳನ್ನ, ಎರಡು ಬಟ್ಟೆಗಳನ್ನ ಒಂದುಗೂಡಿಸುವಂತಹ ಸಾಧನ. ಒಂದುಗೂಡಿಸುವುದು ಇಲ್ಲಿ ಸೂಜಿಯಾದರೆ ಬೇರ್ಪಡಿಸುವುದು ಕತ್ತರಿಯಾಗಿದೆ. ಮಕ್ಕಳ ಬದುಕಿನಲ್ಲಿ ಈ ಸೂಜಿ ಮತ್ತು ಕತ್ತರಿಗಳೆರಡೂ ಕೂಡ, ಸೂಜಿ ಮತ್ತು ಕತ್ತರಿಗಳಂತಹ ಗುಣಗಳನ್ನ ತಾಯಿ ಮೈಗೂಡಿಸಿಕೊಂಡು ಮಕ್ಕಳಿಗೆ ಉತ್ತಮವಾದಂತಹ ಗುಣಗಳನ್ನ ಕಲಿಸ್ತಾ ಹೋಗ್ತಾಳೆ. ಕೆಟ್ಟದ್ದನ್ನ ಕತ್ತರಿಸಿ ಬಿಸಾಕ್ತಾಳೆ. ಮುಖವಾಡದಂತಹ ಗುಣಗಳಿದ್ರೆ ಅದನ್ನು ತೆಗೆದು ಹಾಕ್ತಾಳೆ. ಒಳ್ಳೆಯ ಗುಣಗಳಿದ್ರೆ ಎರಡು ಬಟ್ಟೆಗಳನ್ನು ಒಂದುಗೂಡಿಸಿದಂತೆ ಒಳ್ಳೆಯ ಗುಣಗಳನ್ನ ಜೋಡಿಸ್ತಾಳೆ. ಹೀಗೆ ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನು ಕಲಿಸುತ್ತಾ ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಗಳಾಗಿ ಬೆಳೆಯುವಂತೆ ಅವಳು ಮಕ್ಕಳನ್ನ ಸಾಕ್ತಾ ಹೋಗ್ತಾಳೆ. ಮತ್ತೊಂದು ಕೈಯಲ್ಲಿ ಸೂಜಿ, ಲೋಕದ ಮಾನ ಕಾಪಾಡಲು. ಈ ಸೂಜಿ ಎರಡು ಬಟ್ಟೆಗಳನ್ನು ಒಂದು ಮಾಡುತ್ತೆ. ಒಂದು ಮಾಡಿದ ಕಾರಣದಿಂದಲೇ ಆ ಬಟ್ಟೆಗೊಂದು ಸೌಂದರ್ಯ, ಒಂದು ರೂಪ ಬರುವಂಥದ್ದು. ಹೀಗೆ ಕತ್ತರಿ ಮತ್ತು ಸೂಜಿ ಅನ್ನುವ ಎರಡು ಸಾಧನಗಳ ಮೂಲಕ ಒಂದು ಬೇಡವಾದದ್ದನ್ನು ತೆಗೆದು ಹಾಕ್ತಾಳೆ, ಬೇಕಾದದ್ದನ್ನೆಲ್ಲ ಒಂದರ ಜೊತೆಗೆ ಮತ್ತೊಂದನ್ನ ಜೋಡಿಸ್ತಾ ಹೋಗ್ತಾಳೆ. ಯಾವಾಗ ಬೇಕಾದಂತಹ ಗುಣಗಳನ್ನ ಒಂದರ ಜೊತೆಗೆ ಮತ್ತೊಂದನ್ನ ಸೇರ್ಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ, ಆಗ ನಮ್ಮಲ್ಲಿ ಒಳ್ಳೆಯ ಗುಣಗಳೇ ಶೇಖರಣೆ ಆಗ್ತವೆ. ಹೇಗೆ ಬಟ್ಟೆಗೆ ಒಂದು ಸುಂದರವಾದಂತಹ ರೂಪ, ಸುಂದರವಾದಂತಹ ಆಕಾರ ದೊರಕುತ್ತದೆಯೋ,
ಬೇಕಾದ ಬಟ್ಟೆಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿದಾಗ, ಹಾಗೆ ಒಳ್ಳೆಯ ಗುಣಗಳನ್ನು ಸಂಗ್ರಹಿಸಿದಾಗ, ಒಟ್ಟುಗೂಡಿಸಿದಾಗ ಮಕ್ಕಳ ಭವಿಷ್ಯವೂ ಕೂಡ ಉತ್ತಮವಾಗಿ ರೂಪುಗೊಳ್ಳುತ್ತದೆ. ಹೀಗೆ ತಾಯಿಯ ಕೆಲಸವನ್ನೂ ಸಮರ್ಥವಾಗಿ ನಿರ್ವಹಿಸ್ತಾಳೆ, ಹೊಲಿಗೆ ಯಂತ್ರದ ಕೆಲಸವನ್ನು ಕೂಡ ಸಮರ್ಥವಾಗಿ ನಿರ್ವಹಿಸ್ತಾಳೆ ಅನ್ನುವುದನ್ನು, ತಾಯಿಯ ಶಕ್ತಿಯನ್ನು, ತಾಯಿಯ ಗುಣವನ್ನು ಕುರಿತು ಆರಿಫ್ ರಾಜ ಅವರು ಪ್ರಸ್ತುತ ಈ ಭಾಗದಲ್ಲಿ ತಿಳಿಸ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ಕಾಲಿನಿಂದ ಪೆಡಲು ತುಳಿಯುವ ಅಮ್ಮಿ ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ ಒಂದು ಸುತ್ತು ಉರುಳುತ್ತದೆ. ಕಾಲಿನಿಂದ ಪೆಡಲು ತುಳಿಯುವ ಅಮ್ಮಿ, ಈ ಹೊಲಿಗೆ ಯಂತ್ರದ ಕೆಲಸವನ್ನ ಮಾಡುವಂತಹ ಈ ತಾಯಿಯ ಕೆಲಸ ಸುಲಭವಾದಂತಹ ಕೆಲಸ ಅಲ್ಲ. ಅದು ಶ್ರಮದಾಯಕವಾದಂತಹ, ಕಷ್ಟಕರವಾದಂತಹ ಕೆಲಸ ಅಂತ. ಬಟ್ಟೆಯನ್ನ ಹೊಲಿಬೇಕು, ಬಟ್ಟೆಗೊಂದು ಸುಂದರವಾದಂತಹ ರೂಪವನ್ನು ಕೊಡಬೇಕು ಅಂದ್ರೆ ಅವಳಿಗೆ ಕಾಲಿನಲ್ಲಿ ಪೆಡಲನ್ನು ತುಳಿಯುವಂತಹ ಶಕ್ತಿ ಇರಬೇಕು. ಆ ಪೆಡಲನ್ನು ತುಳಿದಾಗ ಮಾತ್ರ ಆ ಬಟ್ಟೆಯನ್ನ, ಕತ್ತರಿಸಿಟ್ಟುಕೊಂಡಿರುವಂತಹ ಬಟ್ಟೆಗಳನ್ನ ಒಂದುಗೂಡಿಸುವುದಕ್ಕೆ ಸಾಧ್ಯ, ಒಂದು ಮಾಡುವುದಕ್ಕೆ ಸಾಧ್ಯ. ಹೀಗೆ ಇಡೀ ಬದುಕು, ಅವಳ ಬದುಕು ಒಂದು ಸುತ್ತು ಬರಬೇಕು ಅಂದ್ರೆ, ಅವಳ ಜೀವನ ಒಂದು ಸುತ್ತು ನಡಿಬೇಕು ಅಂತ ಅಂದ್ರೆ ಅವಳು ಬಟ್ಟೆ ಹೊಲಿಯುವಂತಹ ಕೆಲಸವನ್ನ ಅನಿವಾರ್ಯವಾಗಿ ಮಾಡಲೇಬೇಕು. ಬಟ್ಟೆಯ ಹೊಲೆಯುವಂತಹ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳದೆ ಹೋದ್ರೆ ಇಡೀ ಕುಟುಂಬವನ್ನ ನಿರ್ವಹಿಸುವಂಥದ್ದು ತುಂಬಾ ಕಷ್ಟ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಇವಳಿಗೆ ಗಂಡ ಇಲ್ಲ, ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ಸಾಕಬೇಕಾದಂತಹ ಜವಾಬ್ದಾರಿ ಈ ತಾಯಿಯ ಮೇಲೆ ಬಿದ್ದಿದೆ. ಹಾಗಾಗಿ ಅವಳು ಆ ಬಟ್ಟೆಯನ್ನ ಹೊಲೆಯುವಂತಹ ಕೆಲಸವನ್ನ, ದರ್ಜಿಯ ಕೆಲಸವನ್ನ ಮಾಡದೆ ಹೋದ್ರೆ ಮಕ್ಕಳನ್ನು ಸಾಕುವುದಕ್ಕೆ ಸಾಧ್ಯ ಇಲ್ಲ, ಮಕ್ಕಳಿಗೊಂದು ಭವಿಷ್ಯವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ದಿನನಿತ್ಯವೂ ಕೂಡ ಆ ಹೊಲಿಗೆ ಯಂತ್ರದ ಪೆಡಲನ್ನು ತುಳಿಯುವುದರ ಮೂಲಕ ತನ್ನ ಬದುಕಿನ ಒಂದು ಅರ್ಥವನ್ನು ಕಂಡುಕೊಳ್ತಾಳೆ. ದುಡಿಮೆ ಎಂಬ ಕೆಲಸವನ್ನ ಮಾಡ್ತಾ ಹೋಗ್ತಾಳೆ, ಸಂಪಾದಿಸ್ತಾಳೆ. ಅದರ ಮೂಲಕವೇ ಮಕ್ಕಳನ್ನ ನೋಡ್ಕೊಳ್ತಾಳೆ. ಸೂಜಿ ಮೂಗಿಗೆ ದಾರ ಪೋಣಿಸುವ ಅಮ್ಮಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡುತ್ತಾಳೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು. ಸೂಜಿ ಮೂಗಿಗೆ ದಾರ ಪೋಣಿಸುವ ಅಮ್ಮಿ, ಮೂಗ್ದಾರ ಎಲ್ಲ ಮಕ್ಕಳನ್ನು ಸರಿದಾರಿಗೆ ಇಟ್ಕೊಳ್ತಾಳೆ, ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಹಾಗೆ ಸೂಜಿಗೆ ದಾರವನ್ನು ಪೋಣಿಸುವಂತಹ ಈ ತಾಯಿ, ಅಮ್ಮಿ ಅಂದ್ರೆ ತಾಯಿ, ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ, ಅದಕ್ಕೆ ಆಕಾರವೇ ಇಲ್ಲ ಬಟ್ಟೆಗೆ. ಒಂದು ವಿಶಾಲವಾದಂತಹ ಉದ್ದನೆಯ ಒಂದು ಬಟ್ಟೆ, ಅದು ನಿರಾಕಾರ ಮಾನ, ಆಕಾರವೇ ಇಲ್ಲದೆ ಇರುವಂತಹ ಬಟ್ಟೆ. ಆಕಾರವೇ ಇಲ್ಲದೆ ಇರುವಂತಹ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ನಾವು ಆ ದರ್ಜಿಗೆ ಕೊಟ್ರೆ, ಬಟ್ಟೆ ಹೊಲೆಯುವಂತಹ ಆ ವ್ಯಕ್ತಿಗೆ ಕೊಟ್ರೆ ಅವರು ಅದಕ್ಕೊಂದು ಆಕಾರವನ್ನು ಕೊಡ್ತಾರೆ, ಅದಕ್ಕೊಂದು ಸೌಂದರ್ಯವನ್ನು ಕೊಡ್ತಾರೆ. ಆಕಾರವಿಲ್ಲದೆ ಇರುವಂತಹ ಬಟ್ಟೆಗೂ ಒಂದು ಆಕಾರವನ್ನು ಕೊಡುವಂತಹ ಶಕ್ತಿ ಯಾರಿಗಿದೆ ಅಂದ್ರೆ ಅದು ದರ್ಜಿಗಿದೆ ಅಂತ, ಬಟ್ಟೆ ಹೊಲೆಯುವಂತಹ ಆ ವ್ಯಕ್ತಿಗೆ ಇದೆ ಅಂತ. ಹಾಗೆ ಮಕ್ಕಳನ್ನ ಬೆಳೆಸುವಂತಹ ವಿಚಾರದಲ್ಲಿಯೂ ಕೂಡ ತಾಯಿಗೆ ಅಂಥದ್ದೊಂದು ಶಕ್ತಿ ಇದೆ. ಮಕ್ಕಳಿಗೆ ಹುಟ್ಟಿದಂತಹ ಸಂದರ್ಭದಲ್ಲಿ ಯಾವುದೇ ಆಕಾರವೂ ಇಲ್ಲ, ಯಾವುದೇ ವ್ಯಕ್ತಿತ್ವವೂ ಇಲ್ಲ. ಅಂತಹ ವ್ಯಕ್ತಿತ್ವವೇ ಇಲ್ಲದೆ ಇರುವಂತಹ ಮಕ್ಕಳುಗಳಿಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗ್ತಾನೆ, ಒಂದು ಆಕಾರವನ್ನು ಕೊಡ್ತಾ ಹೋಗ್ತಾಳೆ, ಒಂದು ಸಂಸ್ಕಾರವನ್ನು ಕಲಿಸ್ತಾ ಹೋಗ್ತಾಳೆ, ಅವರ ಬದುಕಿಗೆ ಒಂದು ಸೌಂದರ್ಯವನ್ನ ತುಂಬುತ್ತಾ ಹೋಗ್ತಾಳೆ. ಹೇಗೆ ಆಕಾರವೇ ಇಲ್ಲದೆ ಇರುವಂತಹ ಬಟ್ಟೆಗೆ ಒಂದು ಆಕಾರವನ್ನು ಕೊಟ್ಟು ಸೌಂದರ್ಯವನ್ನು ಕೊಡ್ತಾಳೋ, ಹಾಗೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ಮಕ್ಕಳಿಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತಹ,
ಅವರ ಬದುಕಿಗೆ ಒಂದು ಅರ್ಥವನ್ನು ಕೊಡುವಂತಹ ಪ್ರಯತ್ನವನ್ನ ತಾಯಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮಕ್ಕಳ ಏಳಿಗೆಯ ವಿಚಾರದಲ್ಲಿ ತಾಯಿಯ ಪಾತ್ರ ತುಂಬಾ ದೊಡ್ಡದು ಅನ್ನುವುದನ್ನ ನಾವು ಯಾವತ್ತಿಗೂ ಕೂಡ ಮರೆಯೋ ಹಾಗಿಲ್ಲ. ಆಕಾಶದಂತಹ ಕಡಲಿನಂತಹ ಬಟ್ಟೆಗೆ ನಮುನಮುನೆಯ ಪಾತ್ರ ಕೊಡುವ ಅಂಬಿಯೇ ಸೃಷ್ಟಿಕರ್ತೆ, ನಿಜವಾದ ಸೃಷ್ಟಿಕರ್ತೆಯವಳು, ಸೃಷ್ಟಿ ಮಾಡುವವಳು ಅಂತ. ತಾಯಿಗೆ ಮಕ್ಕಳಲ್ಲಿ ಎಂತೆಂತಹ ಗುಣಗಳನ್ನ ಸೃಷ್ಟಿ ಮಾಡುವಂತಹ ಶಕ್ತಿ ಇದೆ ಅಂತ. ಹಾಗಾಗಿ ನಾವು ಇವತ್ತು ಏನಾದರೂ ಒಂದಷ್ಟು ಒಳ್ಳೆಯ ಗುಣಗಳನ್ನು ಕಲ್ತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ತಾಯಿಯ ಪಾತ್ರ ಇದ್ದೇ ಇರುತ್ತೆ ಅಂತ. ತಾಯಿ ಆ ಗುಣಗಳನ್ನು ನಮ್ಮಲ್ಲಿ ಕಲಿಸಿದಂತಹ ಕಾರಣಗಳಿಂದ ಆ ಗುಣಗಳು ನಮ್ಮಲ್ಲಿ ಜೀವಂತವಾಗಿ ಉಳ್ಕೊಂಡಿದ್ದಾವೆ. ಹೀಗಾಗಿ ಆಕಾಶದಂತಹ ಕಡಲಿನಂತಹ ಬಟ್ಟೆಗೆ, ಇದು ವಿಶಾಲವಾದದ್ದು ಅಂತ, ಇದಕ್ಕೆ ಯಾವುದೇ ರೀತಿ ಆಕಾರ ಇಲ್ಲ. ಇಂತಹ ಆಕಾರವಿಲ್ಲದೆ ಇರುವಂತಹ ಬಟ್ಟೆಗಳಿಗೆ ಆ ತಾಯಿ, ಆ ದರ್ಜಿ ನಮುನೆಯ ವಿಧ ವಿಧವಾದಂತಹ ಆಕಾರಗಳನ್ನು ಕೊಡ್ತಾರೆ. ನಾನು ತಗೊಂಡೋಗಿ ಬಟ್ಟೆ ಕೊಟ್ಟರು ನನಗೊಂದು ರೂಪದಲ್ಲಿ ಬಟ್ಟೆ ಹೊರಕೊಡ್ತಾಳೆ, ಇನ್ನೊಬ್ಬ ಬಟ್ಟೆ ತಂದುಕೊಂಡ್ರೆ ಅವನೊಂದು ರೀತಿಯಲ್ಲಿ ಬಟ್ಟೆ ಹೊರಕೊಡ್ತಾಳೆ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬಟ್ಟೆಯನ್ನು ಹೊರಕೊಡೋದಿಲ್ಲ, ಒಂದೇ ಆಕಾರದ ಒಂದೇ ರೀತಿಯ ಬಟ್ಟೆಗಳನ್ನು ತಾಯಿ ಹೊಂದ್ಕೊಡೋದಿಲ್ಲ. ಅವರವರಿಗೆ ಹೇಗೆ ಇಷ್ಟವೋ ಅವರವರಿಗೆ ಇಷ್ಟಾನುಸಾರವಾದಂತಹ ರೀತಿಯಲ್ಲಿ ಬಟ್ಟೆಗಳನ್ನು ಹೊಲಿದುಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ತಾಯಿ ಎಲ್ಲರನ್ನೂ ತೃಪ್ತಿಪಡಿಸಬೇಕಾದಂತಹ, ತನ್ನ ಮನೆಯ ಬಳಿಗೆ ಬಟ್ಟೆ ಹೊಲಿಸಿಕೊಳ್ಳುವುದಕ್ಕಾಗಿ ಬರುವಂತಹ ಎಲ್ಲ ಗ್ರಾಹಕರನ್ನು ತೃಪ್ತಿಪಡಿಸಬೇಕಾದಂತಹ ಕೆಲಸವನ್ನ ಅವಳು ಮಾಡಬೇಕು ಅಂದ್ರೆ ಅವರಿಗೆ ಇಷ್ಟವಾಗುವಂತಹ ರೀತಿಯಲ್ಲಿಯೇ ಬಟ್ಟೆಗಳನ್ನ ಹೊಲಿದುಕೊಳ್ಬೇಕು. ಇಲ್ಲಪ್ಪ ನಿಮ್ಮಿಷ್ಟದಂತೆ ನಾನು ಬಟ್ಟೆಯನ್ನು ಹೊಲಿಯೋದಿಲ್ಲ, ನನ್ನಿಷ್ಟದಂತೆ ಬಟ್ಟೆಯನ್ನು ಹೊಲಿತೀನಿ ಅಂದ್ರೆ ಆ ಟೈಲರ್ ಹತ್ರ ಯಾರು ಕೂಡ ಬರೋದಿಲ್ಲ. ಹಾಗಾಗಿ ಎಲ್ಲರ ಇಷ್ಟಗಳನ್ನ ಪೂರೈಸುವಂತಹ, ಎಲ್ಲರಿಗೂ ಖುಷಿ ಕೊಡುವಂತಹ, ಸಂತೋಷವನ್ನ ಕೊಡುವಂತಹ ಕೆಲಸವನ್ನ ತಾಯಿ ದರ್ಜಿಯಾಗಿ ಮಾಡ್ತಾರೆ. ಹಾಗೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ಎಲ್ಲ ಮಕ್ಕಳಿಗೂ ಇಷ್ಟವಾಗುವಂತಹ ರೀತಿಯಲ್ಲಿ ತಾಯಿ ಬದುಕ್ತಾ ಹೋಗ್ತಾರೆ. ಇದೇ ತಾಯಿಯಲ್ಲಿ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಮತ್ತು ಗುಣ. ಅಂಬಿಯ ಕಣ್ಣು, ಮೂಗು, ಹಳೆ, ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ. ಇಲ್ಲಿ ಅಂಬಿಯ ಕಣ್ಣು, ಮೂಗು, ಹಳೆ, ರೋಮಗಳಿಂದ ಇಳಿಯುವ ಉಪ್ಪು ನೀರು ಅಂದ್ರೆ ಬೆವರಿನ ಹನಿಗಳು ಅಂತ. ಯಾವಾಗ ಆ ಬೆವರಿನ ಹನಿಗಳು ಸುರಿತಾವೆ ಅಂದ್ರೆ ತಾಯಿ ಕಷ್ಟಪಟ್ಟು ಕೆಲಸ ಮಾಡುವುದಕ್ಕೆ ಮುಂದಾದಾಗ, ಶ್ರಮದಾಯಕವಾದಂತಹ ಕೆಲಸವನ್ನ ಮಾಡುವುದಕ್ಕೆ ಮುಂದಾದಾಗ ಅವರ ಬೆವರ ಹನಿಗಳು ಕಡೆಯಿಂದ ಕೆಳಗಿಳಿದ್ದಾರೆ. ತಾಯಿ ಯಾವಾಗಲೂ ಮಾಡುವುದು ಬೆವರು ಹರಿಸುವಂತಹ, ಬೆವರನ್ನು ಸುರಿಸುವಂತಹ ಕಾಯಕವೇ. ಅವಳು ಯಾವುದೇ ಎಸಿ ರೂಮ್ನಲ್ಲಿ ಕುಳಿತುಕೊಂಡು ಒಂದು ತಂಪಾದಂತಹ ವಾತಾವರಣದಲ್ಲಿ ಕುಳಿತುಕೊಂಡು ಕೆಲಸವನ್ನು ಮಾಡ್ತಾ ಇಲ್ಲ. ಕಷ್ಟಕರವಾದಂತಹ, ಶ್ರಮದಾಯಕವಾದಂತಹ ಕೆಲಸವನ್ನ ಮಾಡ್ತಾಳೆ. ಆ ಶ್ರಮದಾಯಕವಾದಂತಹ ಕೆಲಸವನ್ನ ಮಾಡುವ ಕಾರಣದಿಂದಲೇ ತಾಯಿ ಆ ಬದುಕಿಗೆ ಪ್ರವೇಶವನ್ನ ಮಾಡುವುದಕ್ಕೆ ಸಾಧ್ಯವಾಗಿರುವಂಥದ್ದು, ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗಿರುವಂಥದ್ದು. ಬಹುಶಃ ಆ ದರ್ಜಿಯ ಕೆಲಸವನ್ನ ತಾಯಿ ಮಾಡದೆ ಹೋದ್ರೆ ಬದುಕಿಗೆ ಪ್ರವೇಶವನ್ನ ಮಾಡುವುದಕ್ಕಾಗಲಿ, ಜೀವನವನ್ನು ನಡೆಸುವುದಕ್ಕಾಗಲಿ ಆ ತಾಯಿಗೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಆ ತಾಯಿ ಜೀವನವನ್ನು ನಡೆಸಬೇಕು ಅಂದ್ರೆ, ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ರೆ ಈ ಶ್ರಮದಾಯಕವಾದಂತಹ ಬಟ್ಟೆ ಹೊಲಿಯುವಂತಹ ಈ ಕೆಲಸವನ್ನ ಮಾಡಲೇಬೇಕು. ಇಂತಹ ತಾಯಿ, ಅವಳ ಬದುಕು ಹೇಗಿದೆ? ಬಣ್ಣ ಬಣ್ಣದ ಬಟ್ಟೆ ಹೊಲಿದು ಜಗಕ್ಕೆ ಉಡಿಸುವ ಅಂಬಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ.
ಇಲ್ಲಿ ಹಾಲು ಬೆಳೆಸಿರೆ ಅನ್ನುವುದು ವಿಧವೆಯ ಸಂಕೇತ. ಆ ತಾಯಿ ವಿಧವೆಯಾಗಿದ್ದಾಳೆ ಅನ್ನುವುದು ನಮಗೆ ಇಲ್ಲಿ ತಿಳಿಯುತ್ತೆ. ಗಂಡನನ್ನ ಕಳ್ಕೊಂಡಿದ್ದಾಳೆ. ಗಂಡನನ್ನ ಕಳೆದುಕೊಂಡಿರುವಂತಹ ಈ ಹೆಣ್ಣು ಮಗಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸುವುದಕ್ಕೆ ಸಾಧ್ಯವಿಲ್ಲ. ಅದನ್ನ ನಮ್ಮ ಸಂಪ್ರದಾಯವು ಕೂಡ ಒಪ್ಪೋದಿಲ್ಲ. ಜೊತೆಗೆ ತಾನು ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಡುತ್ತಾ ಸುಖವಾಗಿ ಕಾಲವನ್ನು ಕಳೀತಾ ಹೋದ್ರೆ ಮಕ್ಕಳನ್ನು ನೋಡಿಕೊಳ್ಳುವುದು ಹೇಗೆ? ಮಕ್ಕಳನ್ನು ಸಾಕುವುದು ಹೇಗೆ? ತಾಯಿ ಯಾವತ್ತೂ ಕೂಡ ತನ್ನೆಲ್ಲ ಸುಖವನ್ನು ತೊರೆದು ಮಕ್ಕಳು ಸುಖವಾಗಿರುವುದರ ಕಡೆಗೆ ಯೋಚನೆಯನ್ನು ಮಾಡ್ತಾರೆ. ನಾನು ಆಗಲೇ ಹೇಳಿದಂತೆ ನಾವೆಲ್ಲ ನಮ್ಮ ತಾಯಿಯಂದಿರನ್ನು ನಾವು ನೆನೆಸ್ಕೊಟ್ರೆ, ಇವತ್ತು ನಾನು ಜೀನ್ಸ್ ಪ್ಯಾಂಟ್ ಹಾಕ್ತೇನೆ, ಇನ್ಯಾವುದೋ ಒಂದು ಚಂದವಾದ ಡ್ರೆಸ್ ಅನ್ನು ಹಾಕ್ತೇನೆ, ಆದ್ರೆ ನನ್ನ ತಾಯಿ ಯಾವತ್ತೂ ಕೂಡ ಜೀನ್ಸ್ ಪ್ಯಾಂಟ್ ಹಾಕಿದಂತಹ ಉದಾಹರಣೆಗಳಿಲ್ಲ. ಆದ್ರೆ ಈ ತಾಯಿ ತಾನು ಬಣ್ಣ ಬಣ್ಣದ ಬಟ್ಟೆಗಳನ್ನ ಉಡುವುದಾದ್ರೆ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದು ತಾಯಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ತಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಸಾಮಾನ್ಯವಾದಂತಹ ಬಟ್ಟೆಗಳನ್ನು ಧರಿಸುತ್ತಾ, ವಿಧವೆಯಾದ ಕಾರಣದಿಂದ ತಾಯಿ ಬಿಳಿ ಸೀರೆಯನ್ನು ಕೊಡುತ್ತಾ ಜಗತ್ತಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಂದಿಕೊಡ್ತಾಳೆ. ಇಡೀ ಜಗತ್ತಿಗೆ ಒಂದು ಸೌಂದರ್ಯವನ್ನು ಕೊಡ್ತಾಳೆ. ಇನ್ನೊಬ್ಬರಿಗೆ ಸೌಂದರ್ಯವನ್ನು ಕೊಡುವಂತಹ ಬಣ್ಣ ಬಣ್ಣದ ಬಟ್ಟೆಗಳನ್ನ, ಸುಂದರವಾದಂತಹ ಬಟ್ಟೆಗಳನ್ನು ಹೊಲಿದುಕೊಡುವಂತಹ ಈ ತಾಯಿಗೆ ತಾನು ಆ ರೀತಿಯಲ್ಲಿ ಸುಖವನ್ನು ಅನುಭವಿಸಬೇಕಾದಂತಹ ಅವಕಾಶವೇ ಇಲ್ಲ. ಹೀಗೆ ಇನ್ನೊಬ್ಬರನ್ನ ಸುಖವಾಗಿಟ್ಟು ತಾನು ಕಷ್ಟದಿಂದ ಜೀವನವನ್ನು ನಡೆಸುತ್ತಾ ಸಾಮಾನ್ಯ ವ್ಯಕ್ತಿಯಂತೆ ಬದುಕುವುದೇ ತಾಯಿಯ ಒಂದು ವಿಶೇಷವಾದಂತಹ ಗುಣ. ಅಂತಹ ತಾಯಿಯ ಒಂದು ಶಕ್ತಿ, ತಾಯಿಯ ಸಾಮರ್ಥ್ಯ, ತಾಯಿಯ ಗುಣಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಆರಿಸ್ ರಾಜ ಅವರು ನಮಗೆ ಪರಿಚಯಿಸಿದ್ದಾರೆ. ಹಾಗೆ ಮುಂದುವರೆದು ಹೇಳ್ತಾರೆ, ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ, ಗೋಲ ವಿಶ್ವದಾರಿ ಸಾಗಲು ರಾಟೆ ಇದೆ, ಲೋಕ ವಿಕಾರಗಳನ್ನು ಕಡಿದು ಹಾಕಲೆಂದೇ ಕೈಯಲ್ಲಿ ಕತ್ತರಿ ಇದೆ. ಸೂಜಿ, ರಾಟೆ ಮತ್ತು ಕತ್ತರಿ ಇದೆ. ನೋಡಿ, ಮೂರೂ ಕೂಡ ಈ ತಾಯಿಯ ಬದುಕಿನ ಅವಿಭಾಜ್ಯ ಅಂಗಗಳು. ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಬೇರೆ ಬೇರೆಯಾದಂತಹ ಮನಸ್ಸುಗಳನ್ನು ಒಟ್ಟುಗೂಡಿಸುವುದಕ್ಕೆ, ತನ್ನ ಮಕ್ಕಳುಗಳು ಜಗಳ ಮಾಡಿಕೊಂಡು ಒಬ್ರೊಬ್ರು ಬೇರೆ ಬೇರೆಯಾದ್ರೆ ಅವರನ್ನ ಒಂದು ಮಾಡ್ತಾಳೆ. ಒಂದು ಮಾಡುವಂತಹ ಗುಣ ಆ ತಾಯಿಯಲ್ಲಿದೆ. ಸೂಜಿ ಎಂಬ ತನ್ನ ಮನಸ್ಸಿನ ಮೂಲಕ, ಸೂಜಿ ಎಂಬ ಆಯುಧದ ಮೂಲಕ, ಸೂಜಿ ಎಂಬ ಗುಣದ ಮೂಲಕ ಒಡೆದು ಹೋಗಿರುವಂತಹ ಮನಸ್ಸುಗಳನ್ನ, ಬೇರೆ ಬೇರೆ ಆಗಿರುವಂತಹ ಮನಸ್ಸುಗಳನ್ನ ಒಟ್ಟುಗೂಡಿಸ್ತಾಳೆ, ಒಂದು ಮಾಡ್ತಾಳೆ. ಇನ್ನು ಗೋಲ ವಿಶ್ವದಾರಿ ಸಾಗಲು ರಾಟೆ, ಹೊಲಿಗೆ ಯಂತ್ರ. ಜೀವನ ನಡಿಬೇಕಲ್ಲ, ಗೋಲ ವಿಶ್ವದಾರಿ ಸಾಗೋದು ಅಂದ್ರೆ ಜೀವನ ನಡೆಸೋದು ಅಂತ. ಜೀವನ ಎಷ್ಟಿದೆ, ಹೆಂಗಿದೆ, ಹೆಂಗ್ ಬರುತ್ತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಜೀವನವನ್ನು ನಡೆಸಬೇಕು ಅಂದ್ರೆ ನಮಗೊಂದು ಉದ್ಯೋಗ ಬೇಕು. ಆದರೆ ಈ ತಾಯಿಗೆ ರಾಟೆ ಜೊತೆಯಲ್ಲಿ, ಹೊಲಿಗೆ ಯಂತ್ರದ ಜೊತೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗವನ್ನ ಕಂಡುಕೊಂಡಿದ್ದಾಳೆ. ಜೊತೆಗೆ ಕೈಯಲ್ಲಿ ಕತ್ತರಿ ಇದೆ. ಲೋಕದ ವಿಕಾರಗಳನ್ನು ಕಡಿದು ಹಾಕಲೆಂದೇ. ವಿಕಾರವಾದಂಥದ್ದು ಅಂದ್ರೆ ಕೆಟ್ಟ ಕೆಟ್ಟ ಗುಣಗಳನ್ನ, ಜಗತ್ತಿನಲ್ಲಿರುವಂತಹ ಕೆಟ್ಟ ಕೆಟ್ಟ ಗುಣಗಳನ್ನ ತೆಗೆದು ಹಾಕುವುದಕ್ಕೆ ಕತ್ತರಿ ಎಂಬ ಆಯುಧವನ್ನು ಬಳಸುತ್ತಾರೆ. ಕೆಟ್ಟದ್ದನ್ನ ಕತ್ತರಿಯ ಮೂಲಕ ಕತ್ತರಿಸಿ ಹಾಕ್ತಾಳೆ, ಒಳ್ಳೆಯದನ್ನ, ಬೇರೆ ಬೇರೆಯಾದಂತಹ ಮನಸ್ಸುಗಳನ್ನ ಸೂಜಿಯ ಮೂಲಕ ಒಂದು ಮಾಡ್ತಾಳೆ, ಜೀವನವನ್ನ ಹೊಲಿಗೆ ಯಂತ್ರದ ಮೂಲಕ ನಡೆಸ್ತಾಳೆ. ಹೀಗೆ ತಾಯಿ ಹೊಲಿಗೆ ಯಂತ್ರದ ಜೊತೆಯಲ್ಲಿ ಕಟ್ಟಿಕೊಂಡಂತಹ ಈ ಬದುಕು ಒಂದು ಕಡೆ ಜಗತ್ತಿಗೆ ಸೌಂದರ್ಯವನ್ನು ಕೊಡುವಂತಹ ಸಾಧನವೂ ಆಗಿದೆ. ಹಾಗೆ ತನ್ನ ಮಕ್ಕಳನ್ನ
ಸಾಕುವಂತಹ ಜೀವನವೂ ಆಗಿದೆ. ಹೀಗೆ ಅದರ ಮೂಲಕವಾಗಿ ತಾಯಿ ಒಂದು ಸುಂದರವಾದಂತಹ ಬದುಕನ್ನು ಕಟ್ಟಿಕೊಂಡು ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಭವಿಷ್ಯವನ್ನು ಕೊಡ್ತಾ ಹೋಗ್ತಾಳೆ ಅನ್ನುವುದನ್ನು ಪ್ರಸ್ತುತ ಈ ಭಾಗದಲ್ಲಿ ನಾವು ಕಾಣ್ತೇವೆ. ಅಲ್ಲಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಉಳಿದದ್ದೆಲ್ಲ ಮುಂದಿನ ತರಗತಿಯಲ್ಲಿ ನೋಡೋಣ.